ಆತ್ಮೀಯ ಸ್ನೇಹಿತರೆಯಾದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ರೂಪಣಾತ್ಮಕ ಪರೀಕ್ಷೆ FA2 ಅಂತೇಳಿ ಕರಿತೀವಿ. ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಸಂಪೂರ್ಣ ಏನಪ್ಪ ಅಂತಂದ್ರೆ LVA ಆಧಾರಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ಏನು ಮಾಡಿತ್ತು ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯ ಪ್ರಶ್ನೆ 1, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗಿರ್ತಕ್ಕಂಥದ್ದು. ಮೊದಲೇ ಪ್ರಶ್ನೆ, ಅರ್ಕಾಟ್ ಈ ಪ್ರದೇಶದ ರಾಜಧಾನಿಯಾಗಿತ್ತು. 4 ಆಪ್ಷನ್ಗಳನ್ನು ನೀಡಿದ್ದೇನೆ. ನೆಕ್ಸ್ಟು, ಈ ತೆರಿಗೆಯನ್ನು ದಿವಾನಿ ಎನ್ನುವರು. 3ನೇ ಪ್ರಶ್ನೆ, ಸುವರ್ಣ ಸೌಧವಿರುವ ನಗರ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. 4ನೇ ಪ್ರಶ್ನೆ ಏನಂತಂದ್ರೆ ವಿಧಾನಸಭೆಯ ನಾಯಕರು ಯಾರು ಅಂತೇಳಿ ಒಂದು ಪ್ರಶ್ನೆ. ಇನ್ನು ಜಗತ್ತಿನ ಅತಿದೊಡ್ಡ ದ್ವೀಪ ಯಾವುದು ಅಂತೇಳಿ ಮತ್ತೊಂದು ಪ್ರಶ್ನೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ. 6ನೇ ಪ್ರಶ್ನೆ ಏನಂತಂದ್ರೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು 7ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. 8ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಶಾಸಕರ ಜವಾಬ್ದಾರಿಗಳು ಯಾವುವು ಅಂತೇಳಿ ಮತ್ತೊಂದು ಪ್ರಶ್ನೆ. ಇನ್ನು ಉತ್ತರ ಅಮೆರಿಕ ಖಂಡದ ಪ್ರಮುಖ ನದಿಗಳನ್ನು ತಿಳಿಸಿ ಅಂತೇಳಿ ಮತ್ತೊಂದು 4 ಅಂಕದ ಒಂದು ಪ್ರಶ್ನೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 10ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಉತ್ತರ ಅಮೆರಿಕ ಖಂಡದ ಪ್ರಾಕೃತಿಕ ವಿಭಾಗಗಳ ಕುರಿತು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೇನಂತಂದ್ರೆ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 11ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಚರ್ಚಿಸಿ ಅಂತೇಳಿ ಒಂದು 11ನೇ ಪ್ರಶ್ನೆ. ಇನ್ನು ಉತ್ತರ ಸಹಿತ ನೋಡ್ತಾ ಹೋಗೋಣ. ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಬೇಕಾಗಿರ್ತಕ್ಕಂಥದ್ದು. ಮೊದಲೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಅರ್ಕಾಟ್ ಈ ಪ್ರದೇಶದ ರಾಜಧಾನಿಯಾಗಿತ್ತು. ಯಾವ ಪ್ರದೇಶಪ್ಪ ಅಂತಂದ್ರೆ ಕರ್ನಾಟಕ ಅಂತಕ್ಕಂಥ ಒಂದು ಪ್ರದೇಶ. ಇನ್ನು 2ನೇ ಪ್ರಶ್ನೆ, ಈ ತೆರಿಗೆಯನ್ನು ದಿವಾನಿ ಎನ್ನುವರು. ಇನ್ನು ಯಾವುದಪ್ಪ ಅಂತಂದ್ರೆ ಭೂ ಕಂದಾಯ ಅಂತೇಳಿ ಕರಿತೀವಿ. ಇನ್ನು 3ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಸುವರ್ಣ ಸೌಧವಿರುವ ನಗರ. ಎಲ್ಲಿಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 7ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 4ನೇ ಪ್ರಶ್ನೆ, ವಿಧಾನಸಭೆಯ ನಾಯಕರು ಯಾರು ಅಂಥೇಳಿ ನಾವು ಒಂದು ಪ್ರಶ್ನೆ. ಇಲ್ಲಿ ನಾಯಕರು ಯಾರಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಅಂತೇಳಿ ಕರಿತೀವಿ. ಇನ್ನು ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇದೆ. ದ್ವೀಪ ಯಾವುದಪ್ಪ ಅಂತಂದ್ರೆ ಗ್ರೀನ್ಲ್ಯಾಂಡ್ ಅಂತಕ್ಕಂಥ ಒಂದು ದ್ವೀಪ. ಇದು ಏನಪ್ಪ ಅಂತಂದ್ರೆ ಜಗತ್ತಿನ ಅತಿ ದೊಡ್ಡವಾಗಿರ್ತಕ್ಕಂಥ ಒಂದು ದ್ವೀಪ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಪ್ರಶ್ನೆ ಏನಪ್ಪ ಅಂತಂದ್ರೆ 6ನೇದು, ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಯಾವುವು ಅಂತೇಳಿ. ಇಲ್ಲಿ ಕಾರಣಗಳು ಯಾವತ್ತಪ್ಪ ಅಂತಂದ್ರೆ ಮೊದಲೇದಾಗಿ ಸಿರಾಜನ ಅನುಮತಿ ಇಲ್ಲದೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಕಲ್ಕತ್ತಾದ ಫೋರ್ಟ್ ವಿಲಿಯಂ ಒಂದು ಕೋಟೆ ಏನು ಮಾಡ್ತಾರೆ ಅಂತಂದ್ರೆ ಬಲಪಡಿಸ್ತಾರೆ. ಇದು ಮುಖ್ಯವಾಗಿರ್ತಕ್ಕಂಥ ಕಾರಣ. ಇನ್ನು ಬ್ರಿಟಿಷರು ಏನಪ್ಪ ಅಂತಂದ್ರೆ ವ್ಯಾಪಾರದ ರಿಯಾಯಿತಿಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಇದನ್ನೇನಂತೇಳಿ ಕರಿತೀವಿ ಅಂತಂದ್ರೆ ದಸ್ತಕಗಳ ದುರುಪಯೋಗ ಅಂತೇಳಿ ಕರಿತೀವಿ. ಇನ್ನು ಮತ್ತೊಂದು ಕಾರಣ ನೋಡಿದಾಗ ಬ್ರಿಟಿಷರ ಏನಪ್ಪ ಅಂತಂದ್ರೆ ಕುತಂತ್ರ ಮಾಡುತ್ತಿದ್ದಾರೆ ಎಂದು ಸಿರಾಜನ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಭಾವಿಸ್ತಾನೆ. ಇದು ಕೂಡ ಒಂದು ಕಾರಣದಲ್ಲಿ ಬರಿಬೋದು. ಇನ್ನು ಸಿರಾಜನ ಏನಪ್ಪ ಅಂತಂದ್ರೆ ಇಂಗ್ಲೀಷರ ಒಂದು ಕೋಟೆಗಳನ್ನು ಸ್ವಾಧೀನಕ್ಕೆ ಏನು ಮಾಡ್ತಾನೆ ಅಂತಂದ್ರೆ ಪಡಿಸ್ಕೊಳ್ತಾನೆ ಅಂತೇಳಿ ಇದು ಕೂಡ ಒಂದು ಕಾರಣವಾಗಿ ನೋಡ್ಬೋದು. ಇನ್ನು 7ನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. ಉತ್ತರ ನೋಡಿದಾದ್ರೆ ಈ ಒಂದು ನೀತಿ ಏನಪ್ಪ ಅಂತಂದ್ರೆ ಲಾರ್ಡ್ ಡಾಲ್ಹೌಸಿ ಅಂತಕ್ಕಂಥವನು ಜಾರಿಗೆ ತರ್ತಾನೆ. ಇದೊಂದು ಏನಪ್ಪ ಅಂತಂದ್ರೆ ವಿಲಕ್ಷಣ ನೀತಿಯಾಗಿತ್ತು. ಆ ಕಾರಣಕ್ಕಾಗಿ ನ್ಯಾಯಬದ್ಧವಾಗಿರಲಿಲ್ಲ ಅಂತೇಳಿ ನಾವು ನೋಡ್ಬೋದು. ಇನ್ನು ಭಾರತದ ಯಾವುದೇ ರಾಜನ ಏನಪ್ಪ ಅಂತಂದ್ರೆ ಪುತ್ರ ಸಂತಾನವಿಲ್ಲದೆ ದತ್ತು ಪಡೆದರೆ ಆ ದತ್ತು ಮಕ್ಕಳು ಏನಪ್ಪ ಅಂತಂದ್ರೆ ಪಟ್ಟಕ್ಕೆ ಏರ್ತಕ್ಕಂಥ ಒಂದು ಹಕ್ಕಿರಲಿಲ್ಲ ಅಂತೇಳಿ ನಾವು ನೋಡ್ತೀವಿ. ಇನ್ನು ಇದಿಷ್ಟು ಏನಪ್ಪ ಅಂತಂದ್ರೆ ಇದು ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. ನೆಕ್ಸ್ಟು 8ನೇ ಪ್ರಶ್ನೆ, ಶಾಸಕರ ಜವಾಬ್ದಾರಿಗಳು ಯಾವುವು ಅಂತೇಳಿ ಇದೆ. ಜವಾಬ್ದಾರಿಗಳು ಯಾವಪ್ಪ ಅಂತಂದ್ರೆ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು. ಇನ್ನು ಜನಕಲ್ಯಾಣ ಯೋಜನೆಯನ್ನು ಇಲ್ಲಪ್ಪ ಅಂತಂದ್ರೆ ಯೋಜನೆಯಲ್ಲಿ ವಿಶೇಷ ಕಾಳಜಿಯನ್ನು ವಹಿಸುವುದು. ಜನರ ಕುಂದುಕೊರತೆಗಳನ್ನು ಏನು ಮಾಡೋದಪ್ಪ ಅಂತಂದ್ರೆ ಸದನದಲ್ಲಿ ಚರ್ಚಿಸುವುದು. ಇನ್ನು ಜನರ ಒಂದು ಪರವಾದ ಕಾನೂನುಗಳನ್ನು ಏನಪ್ಪ ಅಂತಂದ್ರೆ ಜಾರಿಯಾಗಲು ಏನು ಮಾಡೋದಂದ್ರೆ ಪ್ರಯತ್ನವನ್ನು ಅಥವಾ ಶ್ರಮಿಸುವುದು ಅಂತೇಳಿ ಇಷ್ಟು ಜವಾಬ್ದಾರಿಗಳನ್ನು ನೋಡ್ತೀವಿ. 9ನೇ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂದ್ರೆ ಉತ್ತರ ಅಮೆರಿಕ ಖಂಡದ ಪ್ರಮುಖ ನದಿಗಳನ್ನು ತಿಳಿಸಿ ಅಂಥೇಳಿ ಒಂದು ಪ್ರಶ್ನೆ.
ಸೊ ಪ್ರಮುಖವಾಗಿರ್ತಕ್ಕಂಥ ನದಿಗಳು ಯಾವಪ್ಪ ಅಂದ್ರೆ ಮಿಸ್ಸಿಸಿಪ್ಪಿ ಅಂತಕ್ಕಂಥದ್ದು ಒಂದಿದೆ, ಆಮೇಲೆ ಮಿಸ್ಸೌರಿ ಅದ, ಆಮೇಲೆ ಕೊಲರಾಡೋ ಅಂತಕ್ಕಂಥ ಒಂದು ನದಿ ಇದೆ, ಆಮೇಲೆ ಸೇಂಟ್ ಲಾರೆನ್ಸ್ ಅಂತಕ್ಕಂಥ ಒಂದು ನದಿ ಪ್ರಮುಖವಾಗಿರ್ತಕ್ಕಂಥ ಇವು ಉತ್ತರ ಅಮೆರಿಕ ಖಂಡದ ಒಂದು ನದಿಗಳಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 10ನೇ ಪ್ರಶ್ನೆ, ಸೊ 6 ವಾಕ್ಯದಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಉತ್ತರ ಅಮೆರಿಕ ಖಂಡದ ಪ್ರಾಕೃತಿಕ ವಿಭಾಗಗಳ ಕುರಿತು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಉತ್ತರವನ್ನು ನೋಡೋದಾದ್ರೆ ಸೊ ಮೊದಲೇದು ಆ್ಯಂಡೀಸ್ ಪರ್ವತಗಳಂತಕ್ಕಂಥದ್ದು ಒಂದು ಪ್ರಾಕೃತಿಕ ವಿಭಾಗದ. ಇನ್ನು ಪೂರ್ವದ ಉನ್ನತ ಪ್ರದೇಶಗಳು ಅಂತಕ್ಕಂಥ ಮತ್ತೊಂದು ಏನದಂತಂದ್ರೆ ಪ್ರಾಕೃತಿಕ ವಿಭಾಗದ. ಇನ್ನು ಕೇಂದ್ರೀಯ ತಗ್ಗು ಪ್ರದೇಶಗಳು ಅಂತಕ್ಕಂಥದ್ದಿದೆ. ಇನ್ನು ಪಶ್ಚಿಮದ ಕರಾವಳಿ ಮೈದಾನಗಳು ಅಂತೇಳಿ ಈ 4ನೇದು ಇದೆ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಸೊ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 11ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆಗೆ ಪ್ರಮುಖ ಅಂಶಗಳನ್ನು ಚರ್ಚಿಸಿರಿ ಅಂತೇಳಿ ಒಂದು ಪ್ರಶ್ನೆ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಸೊ ಇವರು ಒಂದು ಪ್ರಾಬಲ್ಯದ ಬೆಳವಣಿಗೆಗೆ ಕಾರಣ ಏನಪ್ಪ ಅಂತಂದ್ರೆ ಕಾರ್ನಾಟಿಕ್ ಯುದ್ಧಗಳು ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಪ್ಲಾಸಿ ಕದನ, ಬಕ್ಸಾರ್ ಕದನ, ಆಮೇಲೆ ದಿವಾನಿ ಹಕ್ಕಿನ ಒಂದು ಪ್ರಾಪ್ತಿ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಳವಾಗ್ತದೆ. ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆನ ಜಾರಿಗೆ ತರ್ತಾರೆ. ಸೊ ಅಷ್ಟೇ ಅಲ್ಲಪ್ಪ ಅಂತಂದ್ರೆ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವೆ. ನೆಕ್ಸ್ಟು ಆಂಗ್ಲೋ ಮರಾಠ ಯುದ್ಧಗಳು ಕೂಡ ಇಲ್ಲಿ ನಡೀತಾವೆ ಅಂತೇಳಿ ನೋಡ್ತೀವಿ. ಇನ್ನು ಆಂಗ್ಲೋ ಸಿಖ್ ಯುದ್ಧಗಳು ಕೂಡ ನಡೀತಾವೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ಒಂದು ಪದ್ಧತಿ ಜಾರಿಗೆ ಬರ್ತದೆ. ಸೊ ಅಷ್ಟೇ ಏನಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ನೀತಿ ಕೂಡ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಜಾರಿಗೆ ಬರ್ತದೆ. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಭಾರತದಲ್ಲಿ ಬ್ರಿಟಿಷರ ಒಂದು ಪ್ರಾಬಲ್ಯದ ಬೆಳವಣಿಗೆಗೆ ಏನಪ್ಪ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಂತೇಳಿ ನೋಡ್ತೀವಿ. ಇದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ 7ನೇ ತರಗತಿ ಒಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ರೂಪಣಾತ್ಮಕ ಪರೀಕ್ಷೆ ಇರ್ತದೆ. ಇನ್ನು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.